ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗೋಣ, ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರು, ಹೋಗಿ ಬ್ರಾಂದಿ ಕುಡ್ಕೊಬತ್ತೀನಿ ಅಂತ ಯಾವನೋ ಕಳ್ಳನ ಮಗ ಅನ್ನೋ ಕಳ್ಳ ಮಂಜ ಅನ್ನೋನು ಈ ಹುಡುಗಿನ ನಂಬಿಸಿದಂತೆ. ಈ ಹುಡುಗಿ ಪಾಪ ಅವ್ನು ಬರ್ತಾನೆ ಬ್ರಾಂದಿ ಕುಡ್ಕೊಂಡು, ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮದುವೆ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಕೈಯಲ್ಲಿ 150 ರೂಪಾಯಿ ದುಡ್ಡು ಇಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ಲಂತೆ. ಈ ಹುಡುಗಿನ ಪಾಪ ಇಲ್ಲಿ ಯಾರೋ ಸಿಗಾಕೊಂಡು, ಯಾರೋ ಸಮಾಜಕ್ಕೆ ಪರವಾಗಿ ಕೆಲಸ ಮಾಡೋರು ಕರ್ಕೊಬಂದು ಕೂರಿಸಿ ಸಮಾಜಕ್ಕೊಂದು ಸಂದೇಶ ಕೊಡ್ತಿದ್ದಾರೆ. ಅದೇನು ವೀಡಿಯೋ ಅಂತ ನೋಡೋಣ, ಮುಂದೆ ಈ ವಿಡಿಯೋ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ತಾವು ಸಂಪೂರ್ಣ ವೀಕ್ಷಿಸ್ಬೇಕಂತ ಕೇಳ್ಕೊಳ್ತೀನಿ. ಈಗ ನೀನು ಇಷ್ಟಪಟ್ಟಿರೋ ಹುಡುಗ 23 ವರ್ಷ, ಎಷ್ಟೊತ್ತಲ್ಲಿ ಬಿಟ್ಟು ಹೋದಮ್ಮ? 12:30. ಏನಂತ ಹೇಳ್ಬಿಟ್ಟು ಹೋದ? ಚೇಂಜ್ ಮಾಡಿಸ್ಕೊಂಬರ್ತೀನಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಕೂತ್ಕ ಅಂತ ಹೇಳ್ಬಿಟ್ಟು ಹೋಗಿದ್ದ. ಯಾವ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೋ ಅಂದ? ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕ ಅಂತ ಅಂದಿದ್ದ. ಹಾಂ ಸರಿ, ನೀನು ಅಲ್ಲೇ ಕೂತಿದ್ದಮ್ಮ? ಅಲ್ಲೇ ಕೂತಿದ್ದೆ. ಎಷ್ಟೊತ್ತರೆಗೂ ಕೂತಿದ್ದೆ? ಸುಮಾರು ಒಂದು 2 ಗಂಟೆ ತನಕ ಕೂತಿದ್ದೆ. ಆಮೇಲೆ ಎಲ್ಲಿಗೆ ಹೋದೆ? ಆಮೇಲೆ ಅಲ್ಲಿ ಪೊಲೀಸರು ರೈಲ್ವೆ ಟ್ರ್ಯಾಕ್ಸ್ ಇದು ಮಾಡ್ತಾರಲ್ಲ, ಅವ್ರು ಹೇಳಿದ್ರು ಹಿಂಗೆ ಕಳೆದೋಗಿದ್ದಾರೆ ಅಂತ ಹೋಗಿ CC ಕ್ಯಾಮ್ರಾ ನೋಡ್ತಾರೆ, ಅವ್ರು ನಿನ್ಗೆ ಹುಡ್ಕೊಡ್ತಾರೆ ಅಂತ ಹೇಳಿಕ್ಕೆ ಹೋದೆ. ಸರಿ ಅಲ್ವಮ್ಮ? ಅವನಿಗೆ 23 ವರ್ಷ, ಏನು ಬ್ರಾಂದಿ ಏನು ಕುಡಿತೀನಿ ಅಂತ ಹೋದ? ಬ್ರ್ಯಾಂಡಿ. ಎಲ್ಲಿಗೆ ಹೋಗ್ಬೇಕಾಗಿತ್ತು ನೀವು ಇವತ್ತು? ಧರ್ಮಸ್ಥಳಕ್ಕೆ ಹೋಗಿ ಬರಬೇಕಾಗಿತ್ತು ಮದುವೆ ಮಾಡ್ಕೊಂಡು. ಧರ್ಮಸ್ಥಳಕ್ಕೆ ಮದುವೆ ಮಾಡ್ಕೊಳಕ್ಕೆ ಹೊರಟಿದ್ರಿ, ಕರೆಕ್ಟಕ್ಕಂದ? ಧರ್ಮಸ್ಥಳಕ್ಕೆ ಹೋಗೋರು ಬ್ರಾಂದಿ ಕುಡಿದ್ಬಿಟ್ಟು ಹೋಯ್ತಾನಮ್ಮ ಹುಡುಗ? ಅಲ್ಲ, ನಿನಗೇನು ಅನ್ಸುತ್ತೆ ನಿಜ ಹೇಳು? ನಾನು ಅನ್ಸಿದ್ದು ಹೇಳಿದೆ, ನಿನಗೇನು ಅನ್ನಿಸ್ತು ಕಂದ? ನನ್ನ ಮನಸ್ಸಿಗೆ ಬ್ರ್ಯಾಂಡಿ ಕುಡಿದು ಹೋದ್ರೆ ಸರಿ ಅನ್ಸಲ್ಲ. ದೇವಸ್ಥಾನಕ್ಕಂತ ಹೊರಟಿದ್ದಾಗ ಅದು ಒಂದು ಮಾನವೀಯತೆಯಾಗಿ ಹೋಗ್ಬೇಕು. ಕರೆಕ್ಟ್ ಅಲ್ವಮ್ಮ? ಈಗ ನೀವು ಮಾಡ್ಕೊಳ್ತಾ ಇರೋದು ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರಿ, ನಿಜ ಅಲ್ವಮ್ಮ? ನಾಳೆ ಮದುವೆ ಮಾಡಿಕೊಂಡು ವಾಪಸ್ ಬರಬೇಕು ಅಂತ ಹೋಗ್ತಾ ಇದ್ರಿ. ಏನೇನು ತೊಗೊಂಡ್ರಿ ಮದುವೆಗೆ? ಮದುವೆಗೆ ಬಟ್ಟೆ ಎಲ್ಲ ತಗೊಂಡಿದ್ವಿ. ಎಲ್ಲಿದೆ ಬಟ್ಟೆ ಎಲ್ಲ? ಬಟ್ಟೆ ಎಲ್ಲ ಅವನ ಹತ್ರ ಇದೆ. ಬಟ್ಟೆ ಎಲ್ಲ ತಗೊಂಡು, ಹೂವಿನರೆಲ್ಲ ತಗೊಂಡು, ಅರ್ಶಿನ ಕುಂಕುಮ ಎಲ್ಲ ತಗೊಂಡು, ಇನ್ನೇನು ಬಾಳೆ ತೊಟ್ಕೊಳಕ್ಕೆ ಒಂದು ಹೋಗ್ಬೇಕಾಗಿತ್ತು ಅಷ್ಟೇ. ಬ್ರಾಂದಿ ಕುಡ್ಕೊಬರಕ್ಕೆ ಹೋಗಿರೋ ಮಂಜ ಬದುಕೋನೋ ಸತ್ತೋನೋ ಗೊತ್ತಿಲ್ಲ. ಬದುಕಿದ್ರೆ ಲೋ ಮಂಜ ಪಾಪ ಹೆಣ್ಮಗು, ತಂದೆ ತಾಯಿ ಇಲ್ದರೆ ಹೆಣ್ಮಗಳು, ತೀರಾ ಬಡತನದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಅಂತ ಅನಿಸುತ್ತೆ. ಎಲ್ಲ ಇದ್ರೂ ಕರ್ಕೊಂಡೋಗಿ ಮದುವೆ ಆಗು. ಆ ಹುಡುಗಿ ನಿನ್ನ ನಂಬಿ ಲೈಫ್ ಸಿಗುತ್ತೆ ಅಂತ ಬಂದಿದ್ದಾಳೆ. ಆ ಹುಡುಗಿಗೆ ಅನ್ಯಾಯ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಅಬೇಪಾರಿ ಮಾಡೋಗಿದೆಯಲ್ಲ ಲೋ ಮಂಜ. ನೀನು ಹೇಳ್ಕೊಳ್ತೆ ಅಷ್ಟು ಮಂಜ ಅಂತ ಮಂಜುನಾಥ ಸ್ವಾಮಿ ಹೆಸರಿಟ್ಕೊಂಡು ಧರ್ಮಸ್ಥಳಕ್ಕೆ ಕರ್ಕೊಂಡು ಮದುವೆ ಆಗ್ತೀನಿ ಅಂತ ಆಸೆ ಹುಟ್ಟಿಸಿ 2,000 ರೂಪಾಯಿ ದುಡ್ಡು ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿಂತ ಮುಂಚೆ ಭ್ರಾಂತಿ ಕೊಟ್ಕೊಬತ್ತೀನಿ ಅಂತೇಳಿ ಆ ಅಮಾಯಕ ಹುಡುಗಿನ ನಂಬಿಸ್ಬಿಟ್ಟು ಹೋಗಿದೆಯಲ್ಲ. ಈಗ ಸ್ನೇಹಿತರೆ, ಈ ವಿಡಿಯೋ ತುಂಬ ಕರುಣಾಜನಕ ಕತೆ. ಇದು ಕೇವಲ ಈ ಹುಡುಗಿ ಕತೆ ಅಷ್ಟೇ ಅಲ್ಲ. ಈ ಹುಡುಗಿ ಈ ಥರದ್ದು ಪ್ರತಿಯೊಂದು ಊರುಗಳಲ್ಲೂ ಸಿಗ್ತಾರೆ. ತೀರಾ ಶೋಕಿಗೆ ಬರ್ತಕ್ಕಂಥ ಹೆಣ್ಮಕ್ಳಲ್ಲ ಇವರೆಲ್ಲ. ತೀರಾ ತಮ್ಮ ಜೀವನನ ಏನೋ ಎಕ್ಸ್ಟ್ರಾರ್ಡಿನರಿ ಸೂಪರ್ ಸ್ಟಾರ್ ಆಗ್ಬಿಡುತ್ತೆ ಅಂತ ನಂಬ್ಕೊಂಡು ಬಂದಿರತಕ್ಕಂಥ ಹೆಣ್ಮಕ್ಳು ಅಲ್ಲ ಇವರೆಲ್ಲ. ಇವರೆಲ್ಲ ಏನು ಯೋಚನೆ ಮಾಡಿರ್ತಾರೆ ಅಂತ ಅಂದರೆ, ಅಟ್ಲೀಸ್ಟ್ ನಮ್ದು ಆಯಿತು, ನಮ್ಮ ತಂದೆ ತಾಯಿ ಇಲ್ಲ, ನಮಗೆಲ್ಲ ಒಂದು ನೆಲೆ ಸಿಗುತ್ತೆ, ಒಂದು ಜೀವನ ಆಗುತ್ತೆ, ಯಾರೋ ಅವನೊಬ್ಬ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮನ್ನು ಸಾಕ್ತಾನೆ, ನಮ್ಮನ್ನು ನೋಡ್ಕೋತಾನೆ ಅನ್ನೋ ಒಂದು ಭರವಸೆ, ಒಂದು ಬದುಕಿನ ಭರವಸೆ ಇಟ್ಕೊಂಡು ಈ ಥರ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ. ಇಂಥ ಅಬೇಪಾರಿ ಮಂಜನಂತರ ಸಿಕ್ಬಿಟ್ರೆ, ಈ ಕಳ್ಮಂಜನಂತರ ಸಿಕ್ಬಿಟ್ರೆ, ಈ ಕಳ್ಮಂಜನ ಯಾವನ ಮಂಜ ಅವನು ಧರ್ಮಸ್ಥಳ ಕರ್ಕೊಂಡು ಮದುವೆ ಆಗ್ತೀನಿ ಅಂತ ಬಂದನು. ಮೋಸ್ಟ್ಲಿ ನನಗನ್ಸಿರಂಗೆ ಕುಡಿದ ಮೇಲೆ ಮನಸ್ಸು ಬದಲಾಯಿಸ್ತಾ, ಅದು ಕುಡಿದ್ಗಿಡ್ದು ಎಲ್ಲರೂ ಹೋಗಿ ಸತ್ಕಿದ್ನೋ ಗೊತ್ತಿಲ್ಲ. ಸತ್ತೋದ್ರೆ ಸಂತೋಷ, ಈ ಬದುಕಿದ್ರೆ ಮಾತ್ರ ಇಂಥ ಹೆಣ್ಮಕ್ಳಿಗೆಲ್ಲ ಅನ್ಯಾಯ ಮಾಡೋದು ಭಾಳ ಬೇಜಾರಾಗುತ್ತೆ. ಹೆಣ್ಮಕ್ಳು ಕೂಡ ತಮ್ಗೆ ಯಾರೂ ಇಲ್ಲ, ನಾವು ಅಮಾಯಕರು ಅಂದ್ಕೊಂಡು, ಅಥವಾ ನಾವು ನಿರ್ಗತಿಕರು ಅಂದ್ಕೊಂಡು, ಅಥವಾ ಅನಾಥರು ಅಂದ್ಕೊಂಡು ಎಂತೆಂಥವ್ರನ್ನ ನಂಬಿಡ್ತಾರೆ. ನೋಡ್ರಿ, ಆ ಹುಡುಗಿ ಹೇಳ್ತಾಳೆ, ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಭ್ರಾಂತಿ ಕೊಟ್ಕೊಬತ್ತೀನಿ ಅಂತ ಹೋದ, ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ದೆ. ನಂತ 1,000 ಇತ್ತು, ಅವಳ್ತ 2,000 ಇತ್ತು. ನನಗೆ 500 ರೂಪಾಯಿ ಕೊಟ್ಬಿಟ್ಟು ಅದರಲ್ಲೂ 500 ರೂಪಾಯಿ ಅವ್ರು ಇಸ್ಕೊಂಡು ಹೋದ. ಇಲ್ಲ, 1,000-2,000ದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಮದುವೆ ಮಾಡಿಕೊಂಡು ವಾಟ್ ನೆಕ್ಸ್ಟ್? ಎಲ್ಲಿ ಸಂಸಾರ ಮಾಡ್ತೀರಿ? ಊಟಕ್ಕೆ ಏನು ಮಾಡ್ತೀರಿ? ಬಟ್ಟೆಗೆ ಏನು ಮಾಡ್ತೀರಿ? ಇವ್ರನ್ನ ನಂಬ್ಕೊಂಡು ಹೆಣ್ಮಕ್ಳು ಹೆಂಗಮ್ಮ ಹೋಗ್ತೀರಿ? ಹೆಣ್ಮಕ್ಳು ಸ್ವಲ್ಪ ಎಂತೆಂಥ ದಿಟ್ಟ ಹೆಣ್ಮಕ್ಳಿದ್ರೆ ಅವ್ರದ್ದೆಲ್ಲ ಅದೊಂದು ಇನ್ಸ್ಪಿರೇಷನ್ ತಗೊಳ್ರಮ್ಮ. ಯಾಕಮ್ಮ ಈ ಥರದ್ದು ಒಂದು ಪರಿಸ್ಥಿತಿಗೆ ಹೋಗ್ತೀರಿ? ನಮ್ಮ ಶಶಿಕಲಾ ಮೇಡಮ್ ಕೂರಿಸ್ಕೊಂಡು ಮಾತಾಡ್ತಿದ್ದಾರೆ. ಈ ಮೂಲಕ ಎಂಟೈರ್ ಸಮಾಜಕ್ಕೊಂದು ಸಂದೇಶ ಕೊಡ್ತಿದ್ದಾರೆ. ಈ ಥರ ನಂಬೇಡಿ, ನಿಮ್ಮ ಜೀವನ ಸುಧಾರಿಸ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಸಂದೇಶನ ಕಳಿಸ್ತಾ ಇದ್ದಾರೆ. ಈಗಂತೂ ಇದೆಲ್ಲ ಟ್ರೆಂಡೇ ಆಗೋಗ್ಬಿಟ್ಟಿದೆ. ಬದುಕಿರೋವರೆಗೂ ಅನುಭವಿಸಿ ಸಾಯ್ತಾ ಇರ್ತವೆ ಈ ಥರದ್ದೆಲ್ಲ ಸ್ಟೋರಿಗಳು ನೋಡಿ. ಆದರೂ ಕೂಡ ಹೆಣ್ಮಕ್ಳು ಈ ಥರದೊಂದು ಷಡ್ಯಂತ್ರಿಕೆ, ಈ ಥರದೊಂದು ಬಲೆಗೆ ಬಿದ್ದು, ಇದೇನೋ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಬಲೆಗೆ ಬಿದ್ದು ತಮ್ಮ ಜೀವನನ ಸರ್ವ ನರಕ ಮಾಡ್ಕೊಬಿಟ್ಟಿರ್ತಾರೆ.
ತಂದೆ ತಾಯಿ ಗಟ್ಟಿಮುಟ್ಟಾಗಿದ್ದರೂ ಕೂಡ ಅವರು ಏನು ಇಂಡಿಪೆಂಡೆಂಟ್ ಲೈಫು ಅವ್ರು ನಮ್ಮ ಲೈಫ್ ಸರಿ ಮಾಡ್ತಿಲ್ಲ ಅನ್ನೋ ಥರದ ಮೆಂಟಾಲಿಟಿಗೆ ಬಂದು, ಅಥವಾ ನಾವೇನೋ ಪರ್ಸ್ನಲ್ಲಾಗಿ ನಾನೇನೋ ಸಾಧಿಸ್ಬಿಡ್ತೀನಿ ಈ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಅಂತ ಅಂದ್ಕೊಂಡು ಏನೋ ಇಂಡಿವಿಜುವಲ್ ಲೈಫ್ ಮಾಡ್ತೀನಿ ಅಂತ 3 ದಿವಸದ ಬಾಳಿಗೆ ಓಡೋಗಿ ಮದುವೆ ಆಗಿ ಕೊನೆಗೆ ತಂದೆ ತಾಯಿನೇ ಬೇಕಾಗುತ್ತೆ ಅಂತ ಓಡಿ ಬಂದು ತಂದೆ ತಾಯಿಗಳ ಪ್ರಾಣ ತಿಂತಾ ಇರ್ತಾರೆ. ಇಲ್ಲ ಈಗ ಓಡೋದ್ಮೇಲೆ ಮತ್ತೆ ಮನೆಗೆ ಬರೋಂಗೆ ಬರಲೇಬಾರ್ದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಓಡೋಗ್ಬಿಟ್ಟು ಅದಾದಮೇಲೆ ತಂದೆ ತಾಯಿ ನೆನಪಾದ್ರು ಅಂತ ಬಂದುಬಿಟ್ರೆ ತಂದೆ ತಾಯಿನ ನೇಣಾಗಿ ಸಾಯಿಸಿರ್ತಾರೆ ಮಾನಸಿಕವಾಗಿ. ತಂದೆ ತಾಯಿಗಳನ್ನ ಅವ್ರಿಗೆ ಎಷ್ಟು ನೋವು, ಅವರು ಇವ್ರು ಯಾರೋ ಓಡೋದಾಗ ಇವ್ರು ಯಾರೋ ಈ ಥರದೊಂದು ಇನ್ಸಿಡೆಂಟ್ ಸೇರ್ಕೊಂಡಾಗ ಆ ತಂದೆ ತಾಯಿ ಎಷ್ಟು ನೋವು ಅನುಭವಿಸಿರ್ತಾರೆ ರೀ, ಎಷ್ಟು ಆ ವೇದನೆ, ಆ ರೋದನೆ. ನನ್ನ ಮಗಳು ಹಿಂಗೆ ಮಾಡಿದ್ನಲ್ಲ, ನನ್ನ ಈ ಕಡೆ ಸಮಾಜಕ್ಕೆ ಮರ್ಯಾದೆ ಹೇಗೆ ಅಂಜಿಸ್ಬೇಕು, ಈ ಕಡೆ ಮಾನಸಿಕವಾಗಿ ನನ್ನ ಮಗಳಿಂದ ಹಿಂಗೆ ಆಯ್ತಲ್ಲ ಅಂತ ಅನ್ಕೋಬೇಕು. ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತದು. ಹಂಗೆ ಅನುಭವಿಸಿರೋರು ಕೊನೆಗೆ ಮಕ್ಕಳು ಕ್ಷಮಿಸಿದ್ರು, ಯಾವ ನಮ್ಮ ಮಕ್ಕಳು ಅಂತ ಕ್ಷಮಿಸ್ಬಿಡ್ತಾರೆ. ಈ ಓಡೋದ್ರು ಮತ್ತೆ ಬರೋ ಪರಿಸ್ಥಿತಿ ಇಟ್ಕೊಂಡು ಜೀವನ ಮಾಡ್ತಾರೆ ಅಂದರೆ ಏನಕ್ಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕು, ಕೊನೆಗೆ ತಂದೆ ತಾಯಿಯೇ ಬೇಕಾಗ್ತಾರೆ ಅನ್ನೋದು. ಆಯಿತು, ಸರಿಯಾಗಿರೋರ ಸೆಲೆಕ್ಟ್ ಮಾಡ್ಕೊಂಡಿರ್ತಾವ, ಯಾವ ಒಂದು ಈ ಥರ ಕುಡ್ದು ಎಣ್ಣೆ ಕುಡ್ದು ಧರ್ಮಸ್ಥಳಕ್ಕೆ ಹೋಗೋದೇ ಮುಂಚೆ ಎಣ್ಣೆ ಕುಡ್ಕೊಬರ್ತೀನಿ ಅಂತ ಹೋಗೋ ಥರದ ಮೆಂಟಾಲಿಟಿಯನ್ನೆಲ್ಲ ಹುಡುಗಿರು ಇಷ್ಟಪಟ್ಟು ಈ ಥರ ನಂಬಿ ಬಂದು ಜೀವನ ಮಾಡ್ಕೊತಾ ಇರ್ತಾರೆ. ಸ್ನೇಹಿತರೆ, ಕೊನೆಗೆ ಇಷ್ಟೇ, ನಮ್ಮಿಂದ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ, ಇದು ನಿಜವಾಗ್ಲೂ ತುಂಬ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಸಂದೇಶ. ಈ ಸಮಾಜದಲ್ಲಿ ಇಂದು ನಡೀತಿರ್ತಕ್ಕಂಥ ಹೆಣ್ಣುಮಕ್ಕಳ ಸ್ವೇಚ್ಛಾಚಾರದ ಬದುಕು, ಹೆಣ್ಣುಮಕ್ಕಳು ನಾನು ಏನೋ ಸಾಧಿಸ್ಬಿಡ್ತೀನಿ, ನನ್ನದೇ ಇಂಡಿವಿಜುವಲ್ ಲೈಫು, ನಾನೇ ಗ್ರೇಟ್ ಅಂತ ಅಂದ್ಕೊಂಡು ಮಾರ್ಬಿಟ್ಟು ಎಂತೆಂಥರ ಕೈಲೋ ತಗ್ಲಾಕೊಂಡು ತಮ್ಮ ಜೀವನನ ನರಕ ಮಾಡ್ಕೊಬಿಡ್ತಾರೆ. ಹೆಣ್ಣುಮಕ್ಕಳು ತಮ್ಮ ಜೀವನನ ನರಕ ಮಾಡ್ಕೊಳ್ಳೋದನ್ನ ಬಿಡಬೇಕು ಅಂದರೆ ನೀವು ತಂದೆ ತಾಯಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಹಾಳುಬಾವಿಗೆ ತಳ್ಳಲ್ಲ, ಅಥವಾ ನೀವು ಇಂಡಿವಿಜುವಲ್ ಆಗಿದ್ದೀರಿ ತಂದೆ ತಾಯಿನೇ ಇಲ್ಲ ಅಂತ ಅಂದರೆ ಈ ಸಮಾಜ ಕೂಡ ನಿಮ್ಮನ್ನು ಹಾಳುಬಾವಿಗೆ ತಳ್ಳಲ್ಲ. ನಿಮ್ಮ ಬುದ್ಧಿ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ವಿದ್ಯೆ ಮೇಲೆ ನಿಂತ್ಕೊಂಡು ಈ ಒಂದು ಅದ್ಭುತವಾದ ಜೀವನ ಕಟ್ಕೊಳ್ಳಿ. ನಿಮಗೆ ಅಂತ ಒಂದು ಸುಂದರವಾದ ಜೀವನ ಕೊಡೋರು ಯಾರೋ ಸಿಗ್ತಾರೆ. ಆ ಥರಕ್ಕೆ ಬಿದ್ದು ಜೀವನ ಮಾಡ್ಕೊಬೇಡಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಹರ್ಟ್ ಆಗಿದ್ದರೆ ಅದರ ಅನ್ಯತಾ ಭಾವಿಸ್ಬೇಡಿ. ನಿಜವಾದ ಪ್ರೀತಿ ಪ್ರೇಮ ಇರೋರು ಯಾವತ್ತೂ ಹೆಣ್ಣುಮಕ್ಳಿಗೆ ಇಷ್ಟು ನೋವು ಕೊಡಲ್ಲ. ನಿಜವಾಗ್ಲೂ ಒಂದು ಹೆಣ್ಣನ್ನು ನಿಜವಾಗ್ಲೂ ಪ್ರೀತಿಸಿದರೆ ಯಾವುದೇ ಕಾರಣಕ್ಕೂ ಆ ಹೆಣ್ಣುಮಕ್ಳಿಗೆ ಈ ಥರ ನೋವು ಕೊಡಬಾರ್ದು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ಉತ್ತಮ ಸಮಾಜಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡ್ತಾಯಿರೋಣ. ಎಲ್ಲರಿಗೂ ನಮಸ್ಕಾರ.